ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ. ಫ್ರೆಂಡ್ಸ್, ಪ್ರತಿದಿನ ನಾನು ಒಂದಷ್ಟು ಅದ್ಭುತವಾದ ಪ್ರಾಡಕ್ಟ್ನ ಪರಿಚಯ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಕೂಡ ಒಂದು ತುಂಬಾ ಅದ್ಭುತವಾಗಿರುವಂಥ ಪ್ರಾಡಕ್ಟನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗಿದೆ ಅಂತ ಕೇಳಿದರೆ ಯಾರಿಗಿಲ್ಲ ಅಂತ ಕೇಳಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾಸ್ಟ್ರಿಕ್ಕಿಂದ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ ಕೂಡ. ಒಬ್ಬರಿಗೆ ಎದೆ ಉರಿ ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಅಥವಾ ಹೊಟ್ಟೆ ನೋವು, ಅಜೀರ್ಣ, ವಾಮಿಟ್ ಆಗುವಂಥದ್ದು. ಈ ರೀತಿ ನನಗಂತೂ ಫುಲ್ ಡೈಜೆಸ್ಟ್ ಆಗಿಲ್ಲ ಅಂದ ತಕ್ಷಣ ವಾಮಿಟಿಂಗ್ ಶುರು ಆಗ್ತಾ ಇತ್ತು. ಬಟ್ ಇವಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ನಾನು ಏನು ತಗೊಳ್ತಾ ಇದ್ದೀನಿ ಅಂದರೆ ಒಂದು ಅದ್ಭುತವಾಗಿರೋಂಥ ಪ್ರಾಡಕ್ಟು. ಇದು ಏನು ಹೊರಗಡೆ ಮಾತ್ರೆಗಳು ಸಿಗುತ್ತಲ್ಲ ಆ ರೀತಿ ಅಲ್ಲ. ಇದನ್ನು ನೀವು ಆ ಒಂದು ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ರೆ ನಮ್ಮ ಮೋದಿ ಕೇರ್ನ ವೆಲ್ ಅಮೃತ್ ಶಕ್ತಿ. ಫ್ರೆಂಡ್ಸ್, ಹೆಸರಲ್ಲೇ ಇರೋ ಹಾಗೆ ಇದು ನಿಜವಾಗ್ಲೂ ಅಮೃತನೇ. ಹೌದು, ನನ್ನ ಪಾಲಿಗಂತೂ ಇದು ಅಮೃತನೇ ಆಗಿದೆ. ಯಾಕೆಂತ ಹೇಳಿದ್ರೆ ನಾನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತುಂಬ ಬಳಲ್ತಾ ಇದ್ದೆ. ಪ್ರೆಗ್ನೆನ್ಸಿಯಲ್ಲಂತೂ ತುಂಬಾ ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಮಿಟ್ ತುಂಬ ಆಗ್ತಾ ಇತ್ತು. ಬಟ್ ಅಂತಹ ಸಮಯದಲ್ಲಿ ನನಗೆ ಸಪೋರ್ಟ್ ಮಾಡಿದವ್ರಿಗಿಂತ ಚುಚ್ಚಿ ನೋಯಿಸಿದವರೇ ಜಾಸ್ತಿ. ನನಗೆ ಹೆಲ್ತ್ ಸರಿ ಇಲ್ಲ, ಏನೋ ಕಾಯಿಲೆ ಇದೆ ಅನ್ನೋ ಥರ ಪ್ರೆಗ್ನೆಂಟ್ ಲೇಡಿ ಅಂತ ನೋಡಿದೆ. ವಾಮಿಟ್ ಆದಂಗೆಲ್ಲ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತಾಯಿದ್ರು. ಅಂದರೆ ಯಾವುದೋ ಕಾಯಿಲೆ ಇದೆ ನನಗೆ ಅಂತ, ಅಲ್ಸರ್ ಇದೆ ಈ ಥರ ಎಲ್ಲ ಅಂದ್ಕೊಂಡು ನನಗೆ ತುಂಬ ನೋವುಗಳನ್ನ ಅನುಭವಿಸಿದ್ದೀನಿ. ಬಟ್ ಅದರಿಂದ ಆಚೆ ಬಂದಮೇಲೆ ನನಗೆ ಸಿಕ್ಕಿದ್ದು, ನಾನು ಯಾವಾಗಲೂ ಮೋದಿ ಕೇರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಅಂತಲೇ ಮಾಡಿದ್ದಾರೆ ಈ ಒಂದು ಪ್ರಾಡಕ್ಟನ್ನು ಅಂತ ಅನ್ಕೋತೀನಿ. ನನ್ನ ಕಷ್ಟಗಳನ್ನು ಕಳೆದಿರೋಂತಹ ಒಂದು ನೋವು ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿರುವಂಥ ಒಂದು ಪ್ರಾಡಕ್ಟ್ ಅಂದರೆ ಅದು ಈ ಅಮೃತ ಶಕ್ತಿ. ನನಗೆ ತುಂಬಾ ಸೆನ್ಸಿಟಿವ್. ನನಗೆ ಸ್ವಲ್ಪ ಊಟದಲ್ಲಿ ಹೆಚ್ಚು ಕಡಿಮೆ ಆಯಿತು, ಒಂದು 5 ನಿಮಿಷ ಲೇಟಾಗಿ ಊಟ ಮಾಡಿದೆ ಅಂದ್ರೂ ನನಗೆ ಶುರುವಾಗ್ಬಿಡ್ತಾ ಇತ್ತು. ಗ್ಯಾಸ್ಟ್ರಿಕ್ ಆಗಿ ವಾಮಿಟ್ ಆಗ್ತಾಯಿತ್ತು, ಡೈಜೆಸ್ಟ್ ಆಗಿಲ್ಲ ಅಂದರೆ ಅದು ವಾಮಿಟ್ ಆಗೋವರೆಗೂ ಕಡಿಮೆ ಆಗ್ತಾನೇ ಇರಲಿಲ್ಲ. ಹೊರಗಡೆಯಿಂದ ಮಾತ್ರ ತಂದು ತಿಂದರೂ ಸಹ ನನಗೆ ಏನೂ ಯೂಸ್ ಆಗ್ತಾ ಇರಲಿಲ್ಲ. ಬಟ್ ತುಂಬಾ ನೊಂದು ಹೋಗಿದ್ದೆ ನಾನು. ಈಗ ಮೋದಿ ಕೇರ್ಗೆ ನಾನು ಕೋಟಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಅದ್ಭುತವಾದ ಪ್ರಾಡಕ್ಟನ್ನು ನನಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಫ್ರೆಂಡ್ಸ್, ಇದು 4 ಥರದ ಗಿಡಮೂಲಿಕೆಗಳಿಂದ ಮಾಡಿರುವಂಥದ್ದು. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ ಇದು. ನೋಡಿ ಫ್ರೆಂಡ್ಸ್, ತುಂಬ ಚಿಕ್ಕದಾಗಿರುತ್ತೆ, ಈ ರೀತಿ ಇರುತ್ತೆ. ಇದನ್ನು ಸೇವನೆ ಮಾಡುವಾಗನೂ ಅಷ್ಟೇ ನಾಲ್ಗೆಗೆ ಯಾವ ಥರ ಟೇಸ್ಟ್, ಸ್ಮೆಲ್ ಏನೂ ಸಿಗೋದಿಲ್ಲ. ಅಷ್ಟೊಂದು ಅದ್ಭುತವಾಗಿರುವಂಥದ್ದು. ಇದನ್ನು 2 ಥರ ಸೇವನೆ ಮಾಡ್ಬೋದು. ಒಂದು ಊಟಕ್ಕಿಂತ ಮೊದಲೇ ಸೇವನೆ ಮಾಡ್ಬೋದು. ಇನ್ನೊಂದು ನಾವೇನು ಟ್ಯಾಬ್ಲೆಟನ್ನು ತಗೋತೀವಲ್ಲ ಆ ಥರ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದು ಅದನ್ನು ನುಂಗ್ಬೋದು. ಇಲ್ಲ ಹೀಗೆ ನಾಲ್ಗೆನಲ್ಲಿ ಇಟ್ಕೊಂಡ್ರೆ ಅದಾಗಿ ಕರಗುತ್ತೆ. ಹಾಗೆ ಬೇಕಾದರೂ ಮಾಡ್ಬೋದು. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ಅಜ್ವಾನ ಇರುತ್ತೆ, ಲವಂಗ ಇರುತ್ತೆ, ಜೊತೆಗೆ ಮೆಂತಾಲ್, ಪುದೀನ ಅಂತ ಹೇಳ್ತೀವಲ್ವ, ಅದರ ತೈಲ ಇರುತ್ತೆ. ಹಾಗೆಯೇ ಪಚ್ಚ ಕರ್ಪೂರ ಸಹ ಇದರಲ್ಲಿರುವಂಥದ್ದು. ಫ್ರೆಂಡ್ಸ್, ಈ ಒಂದು ಅಮೃತ ಶಕ್ತಿಯನ್ನು ನೀವು ದಿನದಲ್ಲಿ 3 ಸೇವನೆ ಮಾಡಬಹುದು. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಅದ್ರ ಜೊತೆಗೆ ನಿಮಗೆ ಟ್ರಾವೆಲ್ ಮಾಡುವಾಗ ವಾಮಿಟಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳೋರು ಒಂದನ್ನು ಸೇವನೆ ಮಾಡಿ ತಿಂಡಿ ಅದನ್ನ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ವಾಮಿಟ್ ಅನ್ನೋದು ಆಗೋದೇ ಇಲ್ಲ. ನೀವು ಒಂದ್ಸಲ ಇದನ್ನು ತಗೊಂಡು ಚೆಕ್ ಮಾಡಿದ್ರೆ ಲೈಫಲ್ಲಿ ನೀವಿರೋ ತನಕ ಈ ಒಂದು ಪ್ರಾಡಕ್ಟನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಅದ್ಭುತವಾಗಿರೋಂಥ ಪ್ರಾಡಕ್ಟ್ ಇದು. ಹಾಗೆಯೇ ಈ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಸುಧಾರಿಸಲು ಈ ಆಯುರ್ವೇದಿಕ್ ಹರ್ಬ್ಸ್ ಅಂತ ಕರಿತೀವಿ. ನಾನು ಹೇಳ್ದ ಹಾಗೆಯೇ ವಿಶೇಷವಾಗಿ ಪಚ್ಚ ಕರ್ಪೂರ, ಹಾಗೆಯೇ ಅಜ್ವಾನ, ಇನ್ನು ಮೆಂತಾಲ್, ಪುದೀನ, ಅದರ ತೈಲ, ಹಾಗೆ ಲವಂಗದ ಎಣ್ಣೆ, ರಸ ಅಥವಾ ಎಣ್ಣೆ ಅಂತ ಹೇಳ್ಬೋದು. ಅವುಗಳನ್ನು ಹಾಕಿ ಅವುಗಳಿಂದ ಇದನ್ನು ತಯಾರು ಮಾಡಿರುವಂಥದ್ದು.
ಇದರಲ್ಲಿ ಪಚ್ಚ ಕರ್ಪೂರ ಬಂದು ಕರುಳಿನ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ತುಂಬಾ ಸಹಾಯಕವಾಗಿರುವಂಥದ್ದು. ಇನ್ನು ಪುದೀನ ಬಂದು ಜೀರ್ಣಕ್ರಿಯೆಗೆ ಮತ್ತು ಹೊಟ್ಟೆ ಒಳಗಡೆ ಗ್ಯಾಸ್ ಏನು ಉತ್ಪತ್ತಿ ಆಗುತ್ತಲ್ವ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಪುದೀನ ಹೆಲ್ಪ್ ಆಗುವಂಥ. ಹಾಗೆಯೇ ಪುದೀನ ಅಜೀರ್ಣಕ್ರಿಯೆಯಿಂದ ಏನು ಹೊಟ್ಟೆ ನೋವು, ಒಂದು ರೀತಿ ಕಿರಿಕಿರಿ ನೋವು ಉಂಟಾಗುತ್ತಲ್ವ ಅದನ್ನು ಸಹ ನಿವಾರಣೆ ಮಾಡಲಿಕ್ಕೆ ಪುದೀನ ಹೆಲ್ಪ್ ಆಗುವಂಥದ್ದು. ಇನ್ನು ಲವಂಗ ಕೂಡ ಕರುಳಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯಕವಾಗುವಂಥದ್ದು. ಅದರ ಜೊತೆ ಜೀರ್ಣಕ್ರಿಯೆಗೆ ಸಹಾಯಕವಾಗಿರುವಂಥ ಒಂದಷ್ಟು ರಾಸಾಯನಿಕಗಳ ಉತ್ಪಾದನೆಗೂ ಸಹ ಈ ಒಂದು ಲವಂಗದ ತೈಲ ಹೆಲ್ಪ್ ಆಗುವಂಥದ್ದು. ಕರುಳಿನ ಆರೋಗ್ಯ ಹಾಳಾದವಾಗ ಏನಾಗುತ್ತೆ ನಮಗೆ ಅಂತ ಹೇಳ್ತಾ, ಅಂದರೆ ಡೈಜೆಸ್ಟ್ ಸರಿಯಾಗಿಲ್ಲ ಈ ರೀತಿಯೆಲ್ಲ ಆದಾಗ ಏನಾಗುತ್ತೆ, ವಾಂತಿ, ಬೇದಿ ಇವುಗಳೆಲ್ಲ ಶುರುವಾಗುತ್ತೆ. ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಈ 4 ಹರ್ಬ್ಸ್ಗಳು ಕೆಲಸ ಮಾಡುವಂಥದ್ದು, ನಮಗೆ ಹೆಲ್ಪ್ ಆಗುವಂಥದ್ದು. ಹಾಗೆಯೇ ತುಂಬ ಬೇಗನೆ ಈಗ ಅಸಿಡಿಟಿ, ಎದೆ ಉರಿ, ಹೊಟ್ಟೆ ನೋವು ಇದೆಲ್ಲ ತಕ್ಷಣವೇ ತುಂಬ ಬೇಗನೆ ರಿಲೀಫ್ ಆಗುವಂಥದ್ದು. ಸೇವನೆ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಸಹ ತುಂಬ ಬೇಗ ರಿಲೀಫ್ ಆಗುತ್ತೆ. ನೀವು ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಒಂದು 10 ನಿಮಿಷ ಬೇಗನೆ ರಿಲೀಫ್ ಆಗುವಂಥದ್ದು. ಹಾಗೆಯೇ ತುಂಬ ಜನ ಎದೆ ಉರಿಯಿಂದ ಬಳಲ್ತಾರೆ, ಹೊಟ್ಟೆ ಉರಿ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಇವೆಲ್ಲವೂ ತಕ್ಷಣವೇ ರಿಲೀಫ್ ಆಗುವಂಥದ್ದು. ಹಾಗೆಯೇ ಅದ್ರ ಜೊತೆಗೆ ಮಲಬದ್ಧತೆ ಯಾರಿಗಿರುತ್ತೆ ಆ ಮಲಬದ್ಧತೆಯನ್ನು ಸಹ ಇದು ನಿವಾರಣೆ ಮಾಡುತ್ತೆ. ವಾಂತಿ ಆಗದೇ ಇರೋ ಹಾಗೆ ಇದು ಕಂಟ್ರೋಲ್ ಮಾಡುತ್ತೆ, ವಾಂತಿ ಆಗೋದನ್ನು ತಡೆಯುತ್ತೆ. ಅದ್ರ ಜೊತೆಗೆ ಹೊಟ್ಟೆ ಸೆಳೆತ ಏನಿರುತ್ತೆ ಅದನ್ನು ಸಹ ಇದು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ಅದ್ಭುತವಾದ ಪ್ರಾಡಕ್ಟನ್ನು ನಾವು ಧೈರ್ಯವಾಗಿ ಖುಷಿಯಿಂದ ಬಳಸೋಣ. ಯಾಕೆಂತ ಹೇಳಿದ್ರೆ ಇದು ಸ್ವದೇಶಿ ಕಂಪನಿಯ ಪ್ರಾಡಕ್ಟ್ ಆಗಿದೆ. ಮೋದಿಕೇರ್ ಕಂಪನಿಯ ಪ್ರಾಡಕ್ಟ್ ಇದು. ಫ್ರೆಂಡ್ಸ್, ಮೋದಿಕೇರ್ ವೆಲ್ ಪ್ರಾಡಕ್ಟ್ಗಳಲ್ಲಿ ಇದು ಒಂದು ಅದ್ಭುತವಾಗಿರುವಂತಹದ್ದು. ಅಮೃತ ಶಕ್ತಿ ಅಂತ ಖಂಡಿತವಾಗ್ಲೂ ಅಮೃತ ಶಕ್ತಿನೇ. ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದೇನಂತ ಹೇಳಿದ್ರೆ, ನಮ್ಮ ಮೋದಿಕೇರ್ ಪ್ರಾಡಕ್ಟ್ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿರೋದಂತೂ, ಯಾವುದೇ ಕಾರಣಕ್ಕೂ ಕಲಬೆರಕೆ ಇರೋದಿಲ್ಲ, ಕೆಮಿಕಲ್ಸ್ ಇರೋದಿಲ್ಲ. ಸೊ ಹಾಗಾಗಿ ನೆಮ್ಮದಿಯಿಂದ ಖುಷಿಯಾಗಿ ಬಳಸೋಣ ಅಂತ ಹೇಳ್ತಾ, ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ನೀವು ಈ ಪ್ರಾಡಕ್ಟ್ನ ಬಗ್ಗೆ ಬರೀ ಒಂದಷ್ಟು ಹೇಳಿದ್ರಿ, ಡೆಮೋ ಮಾಡಿ ತೋರಿಸಲ್ವಾ ಅಂತ ನೀವು ಕೇಳ್ಬೋದಲ್ವಾ. ಇದು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಹೊಟ್ಟೆ ಒಳಗಿನ ಗಲೀಜ್ ಅಂದರೆ ಟಾಕ್ಸಿನನ್ನು ಹೇಗೆ ಹೊರಗೆ ಹಾಕುತ್ತೆ, ಜೊತೆಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂದು ಡೆಮೋ ಮೂಲಕ ನೋಡೋಣ. ನೀವೇ ಅದನ್ನು ನೋಡಿ ನಂಬಿ ಅಂತ ಹೇಳ್ತಾ, ಎಸ್ ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆ ಡೆಮೋವನ್ನು. ಬನ್ನಿ ಹಾಗಾದರೆ ನೋಡೋಣ ಡೆಮೋ ಹೇಗಿರುತ್ತೆ ಅನ್ನೋದನ್ನು. ಬನ್ನಿ ಹಾಗಾದರೆ ವಿಡಿಯೋ ಮೂಲಕ ನೋಡೋಣ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು. ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ಇದನ್ನು ನಮ್ಮ ಹೊಟ್ಟೆ ಅಂದ್ಕೊಳ್ಳೋಣ. ನೀರಿಗೆ ನಾನು ಸ್ವಲ್ಪ ಬೆಳೆಡನ್ನು ಮಿಕ್ಸ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಗಲೀಜ್ ಇರೋದನ್ನು ಹೇಗೆ ಅದು ಟಾಕ್ಸಿನನ್ನು ಹೇಗೆ ಹೊರಗೆ ಹಾಕುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಹಾಗಾಗಿ ನಾನು ಬೆಳೆಡನ್ನು ಯೂಸ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ಇದಕ್ಕೆ ಒಂದೇ ಒಂದು ನಮ್ಮ ಮೋದಿಕೇರ್ನ ಅಮೃತ ಶಕ್ತಿ ಸಾಫ್ಟ್ ಜೆಲ್ಲನ್ನು ಹಾಕ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಇದು ಕೆಲಸ ಮಾಡುವಂಥದ್ದು. ಹೊಟ್ಟೆಯಲ್ಲಿ ಏನೇ ಇದ್ರೂ ಸಹ ಗಲೀಜು ಅಂಶವನ್ನು ಹೊರಗಾಕತ್ತೆ. ಈಗಿನ ಆಹಾರ ಪದ್ಧತಿಯಲ್ಲಿ ನಾವು ಎಲ್ಲ ಥರದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆವಾಗ ನಾವು ಈ ರೀತಿಯ ಒಂದು ಸಾಫ್ಟ್ ಜೆಲ್ಲನ್ನು ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ಲಿಕ್ಕಾಗತ್ತೆ, ಟಾಕ್ಸಿನನ್ನು ಹೊರಗೆ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮಲಬದ್ಧತೆ ಇದ್ದವರಿಗೆ ಅದು ನಿವಾರಣೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುವಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಕ್ಕಿಂತ ಅದ್ಭುತವಾದಂಥ ರಿಸಲ್ಟ್ ಬೇಡ ಅಂತ ಅಂದ್ಕೊಳ್ತೀನಿ. ಹಾಗೆಯೇ
ತುಂಬಾ ಅದ್ಭುತವಾಗಿರೋಂತಹ ಒಂದು ಪ್ರಾಡಕ್ಟನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಗಿಡಮೂಲಿಕೆಯಿಂದ ತಯಾರಿಸಿದಂತಹ ಅದ್ಭುತವಾದಂತಹ ಪ್ರಾಡಕ್ಟು ನಮ್ಮ ಮೋದಿಗೆ, ನಮ್ಮ ಹೆಮ್ಮೆಯ ಮೋದಿ ಕೇರ್ನ ಪ್ರಾಡಕ್ಟ್ ಇದು. ಎಲ್ಲರೂ ಬೈ ಮಾಡ್ಕೊಳ್ಳಿ, ಯೂಸ್ ಮಾಡಿ, ನಿಮ್ಮ ಸಮಸ್ಯೆಯಿಂದ ಹೊರಗೆ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಒಂದಷ್ಟು ಜನ ಏನು ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ಕಂಟಿನ್ಯೂ ಆಗಿ ತಗೊಳ್ತಾ ಇರ್ತಾರೆ, ಅಂಥವರು ಇವರು ಇದನ್ನು ಬಳಸೋದ್ರಿಂದ ನೀವು ಡೈಲಿ ಬಳಸೋದೇನು ಬೇಕಾಗೋದಿಲ್ಲ. ಇದು ಒಂದು ಬಾರಿ ಸೇವನೆ ಮಾಡಿದ್ರೆ ಪದೇ ಪದೇ ಗ್ಯಾಸ್ಟ್ರಿಕ್ ಸಮಸ್ಯೆ ನಮಗೆ ಕಾಡೋದಿಲ್ಲ. ಹಾಗೆಯೇ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡಬೇಕು ಹೇಗೆ ನಂಬರನ್ನ ಇಲ್ಲಿ ಹಾಕಿರ್ತೀನಿ. ನೀವು ಅದನ್ನು ತೊಗೊಂಡೋಗಿ ಮೋದಿ ಕೇರ್ DPಯಲ್ಲಿ ಕೊಟ್ಟರೆ ನಿಮಗೆ 20% ಡಿಸ್ಕೌಂಟ್ನಲ್ಲಿ ಕೊಡ್ತಾರೆ. ಇಲ್ಲ ಇದನ್ನು ನಾವು ಮಂತ್ಲಿ ಮೋದಿ ಕೇರ್ ಹೋಮ್ ಪ್ರಾಡಕ್ಟ್ಗಳನ್ನು ನಾವು ಬೈ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಿಮಗೆ ಒಂದು ID ಕ್ರಿಯೇಟ್ ಮಾಡಿಕೊಡ್ತೀನಿ. ನೀವು ನನಗೆ ಕಮೆಂಟ್ ಮಾಡ್ಬೋದು ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಡೀಟೇಲ್ಸನ್ನು ಕೊಡ್ಬೋದು. ಅದಕ್ಕೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ, ನಿಮಗೆ ID ಕ್ರಿಯೇಟ್ ಮಾಡಿಕೊಡ್ತೀನಿ. ನೀವು ತಿಂಗಳ ಬೈ ಮಾಡೋದ್ರಿಂದ ನಿಮಗೆ ನೀವು ಬೈ ಮಾಡಿ ಯೂಸ್ ಮಾಡಿ ಒಂದಷ್ಟು ಜನಕ್ಕೆ ರೆಫರ್ ಮಾಡಿ ಅವರಿಂದನೂ ಬೈ ಮಾಡಿಸೋದ್ರಿಂದ ಪ್ರಾಡಕ್ಟ್ಗಳನ್ನ ಅವರು ಖರೀದಿ ಮಾಡೋದ್ರಿಂದ ನಿಮ್ಮ ಕೆಳಗೆ ಅವರು ID ಕ್ರಿಯೇಟ್ ಮಾಡಿಕೊಂಡು ಅವರು ಸಹ ಶಾಪಿಂಗ್ ಮಾಡೋದ್ರಿಂದ ನಿಮಗೆ ಇನ್ಕಮ್ ಬರುತ್ತೆ. ಹಾಗೆಯೇ ಇನ್ನು ಇದೆಲ್ಲ ಬೇಡ, ನಮಗೆ ಗೆಸ್ಟ್ ಯೂಸರ್ ಆಗಿರ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯೂಸರ್ ಆಗಿರ್ಬೋದು. ನಿಮ್ಮ ಐಡಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದು ಹೇಗೆ ಅಂತಲೂ ಸಹ ನಾನು ನಿಮಗೆ ಹೇಳ್ತೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಮಗನ ವಾಯ್ಸು ಇದೆ ಇದರಲ್ಲಿ, ಚಿಕ್ಕವನಿರೋದ್ರಿಂದ ಫ್ರೆಂಡ್ಸ್. ಓಕೆ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೀಗೆ ನನ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದರೆ ನಾನು ಹೇಳುವಂಥ ಪ್ರತಿಯೊಂದು ಪ್ರಾಡಕ್ಟನ್ನು ಧೈರ್ಯವಾಗಿ ಖುಷಿಯಾಗಿ ಬಳಸಿ. ಯಾಕಂತ ಹೇಳಿದ್ರೆ ಇದು ಸ್ವದೇಶಿ ಪ್ರಾಡಕ್ಟು, ನಮ್ಮ ಹೆಮ್ಮೆಯ ಸ್ವದೇಶಿ ಪ್ರಾಡಕ್ಟು, ಮೋದಿ ಕೇರ್ ಪ್ರಾಡಕ್ಟು ಅಂತ ಹೇಳ್ತಾ ಮತ್ತೊಂದು ಸಾರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳ್ತಾ ಓಕೆ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಪ್ರಾಡಕ್ಟ್ನ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.